ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶ್ರೀ ಹೊನ್ನಮಹಾಸತಿ ದೇವಸ್ಥಾನದ 3ನೇ ಹಾಗೂ 4ನೇ ದಿನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೇನೆ. ಎಂದಿನಂತೆ ಬೆಳಿಗ್ಗೆ ದೇವರ ಎದುರಿನಲ್ಲಿ ಹೋಮ ಹಾಗೂ ಹವನಗಳನ್ನ ನಡೆಸಲಾಯಿತು. ಹೋಮ ಹಾಗೂ ಹವನಗಳನ್ನ ನಡೆಸಲು ಎದುರಿಗೆ ಸಪರೇಟ್ ಆಗಿ ಆಯೋಜನೆಯನ್ನು ಕೂಡ ಮಾಡಿಕೊಂಡಿದ್ರು. ಹಾಗೇನೆ ಹಿಂದಿನ ದಿನವೇ ದೇವರಿಗೆ ಮಹಾ ಕಳಶಾಭಿಷೇಕ ಮಾಡಲು ಸಿದ್ಧತೆಗಳನ್ನ ಮಾಡಿಕೊಟ್ಟಿದ್ರು. ಅಂತೆಯೇ ಪುರೋಹಿತರುಗಳ ಮಾರ್ಗದರ್ಶನದಂತೆ ದೇವರಿಗೆ ಅರ್ಚಕರ ಸಮ್ಮುಖದಲ್ಲಿ ಅರ್ಚಕರ ಕೈಯಿಂದ ಮಹಾ ಕಳಶಾಭಿಷೇಕವು ಕೂಡ ನಿರ್ವಿಘ್ನವಾಗಿ ನೆರವೇರಿತು ಅಂತಾನೆ ಹೇಳ್ಬಹುದು. ಹಾಗೇನೆ ಅದನ್ನ ನೋಡೋದು ಕೂಡ ನಮ್ಮ ಸೌಭಾಗ್ಯ ಅಂತಾನೆ ಹೇಳ್ಬಹುದು. ಈ ಕಳಶಾಭಿಷೇಕವನ್ನ ಮಾಡುವಾಗ ದೇವರಿಗೆ ಎದುರಿನ ಬಾಗಿಲಿಂದ ದರ್ಪಣವನ್ನ ಹಿಡಿಯಲಾಗಿತ್ತು. ದರ್ಪಣದ ಬೆಳಕಿನಂತೆಯೇ ದೇವರಿಗೆ ಕಳಶಾಭಿಷೇಕವನ್ನ ಮಾಡ್ತಾ ಇದ್ರು. ಹಾಗೆ ಪೂಜೆಯನ್ನ ಕೂಡ ಮಾಡಿದ್ರು ಅಂತಾನೆ ಹೇಳ್ಬಹುದು. ಈ ರೀತಿಯ ಪೂಜೆಯನ್ನ ನಾನು ಇದೇ ಮೊದಲನೇ ಬಾರಿ ನೋಡಿದ್ದು ಅಂತ ಹೇಳಿದ್ರು ತಪ್ಪೇನಾಗ್ಲಿಕ್ಕಿಲ್ಲ. ದೇವರಿಗೆ ಹಲವು ಕಳಶಾಭಿಷೇಕ ಹಾಗೆ ಪೂಜೆಗಳು ಕೂಡ ನಿರ್ವಿಘ್ನವಾಗಿ ನೆರವೇರಿತು. ನಾನು ಈಗಾಗಲೇ 2 ವಿಡಿಯೋದಲ್ಲಿ ಯಾವುದೆಲ್ಲ ಗುರುಗಳ ಆಗಮನ ಆಗಿತ್ತು 1ನೇ ಹಾಗೂ 2ನೇ ದಿನ ಅಂತೇಳಿ ನಿಮಗೆ ಮಾಹಿತಿಯನ್ನ ನೀಡಿದ್ದೆ. ಅಂತೆಯೇ 3ನೇ ದಿನ ಕೂಡ ಒಂದು ಗುರುಗಳ ಆಗಮನ ಆಗಿತ್ತು. ಅದು ಯಾವ ಗುರುಗಳು ಅಂದ್ರೆ ಸೊಂದ ಮಠದ ಶ್ರೀಗಳು. ಅವರು ಕೂಡ ನಮ್ಮ 3ನೇ ದಿನದ ಕಾರ್ಯಕ್ರಮಕ್ಕೆ ಬಂದಿದ್ರು. ಹಾಗೆ ಅವರ ಕೈಯಿಂದ ದೇವರಿಗೆ ಅಭಿಷೇಕವನ್ನ ಮಾಡಿ ಪೂಜೆಯನ್ನ ಕೂಡ ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ರು ಅಂತಾನೆ ಹೇಳ್ಬಹುದು. ಸೊಂದ ಮಠದ ಶ್ರೀಗಳ ಅಭಿಷೇಕ ಕಾರ್ಯ ಹಾಗೂ ಪೂಜೆ ಕಾರ್ಯಕ್ರಮ ಮುಗಿದ ಬಳಿಕ ಅಲ್ಲೇ ಪಕ್ಕದಲ್ಲಿ ಆಯೋಜಿಸಲಾಗಿದ್ದ ಸ್ಟೇಜ್ ಅಲ್ಲಿ ಶ್ರೀಗಳಿಗೆ ಸಭಾ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಸಭಾ ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಗಳು ಭಕ್ತರನ್ನ ಉದ್ದೇಶಿಸಿ ಹಿತವಚನಗಳನ್ನ ನುಡಿದ್ರು. ಹಾಗೇನೆ ಇದು ಸರಿಸುಮಾರು 12:30ಯಿಂದ 1 ಗಂಟೆಯ ಕಾರ್ಯಕ್ರಮ ಆಗಿರೋದ್ರಿಂದ ಶ್ರೀಗಳ ಹಿತವಚನ ಮುಗಿದ ಬಳಿಕ ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮವು ಕೂಡ ನಡೆಯಲಾಗಿತ್ತು ಅಂತಾನೆ ಹೇಳ್ಬಹುದು. ಭಕ್ತರುಗಳು ಶ್ರೀಗಳ ಹಿತವಚನವನ್ನ ಆಲಿಸಿ ಅನ್ನದಾನ ಪ್ರಸಾದವನ್ನ ಸ್ವೀಕರಿಸಿದ್ರು. ಊರಿನ ಭಕ್ತರೊಬ್ಬರು ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ತಿಳಿದ್ ಬಂದ ವಿಷಯ ಏನು ಅಂದ್ರೆ ಕರ್ನಾಟಕದ ರಿಚೆಸ್ಟ್ ವಿಲೇಜ್ ಯಾವ್ದಂತ ಗೂಗಲ್ ಅಲ್ಲಿ ನಾವು ಸರ್ಚ್ ಮಾಡಿದ್ರೆ ಮಂಕಿ ಅಂತ ತೋರಿಸುತ್ತೆ ಅಂತೇಳಿ. ಅದನ್ನ ನಾವು ಕೂಡ ಸರ್ಚ್ ಮಾಡಿ ನೋಡಿದ್ವಿ. ನಿಜವಾಗ್ಲೂ ಹೌದು, ಕರ್ನಾಟಕದ ರಿಚೆಸ್ಟ್ ವಿಲೇಜ್ ಯಾವ್ದಂತ ನೋಡಿದ್ರೆ ಮಂಕಿ ಅಂತಾನೆ ತೋರಿಸುತ್ತೆ. ಇದು ನಮ್ಗೆ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬಹುದು. ಇದನ್ನ ಹೇಳಲಿಕ್ಕೂ ಕೂಡ ನಮಗೂ ಸಹ ತುಂಬಾ ಸಂತೋಷ ಆಗುತ್ತೆ. ಹಾಗೆ ಶ್ರೀಗಳ ಸಭಾ ಕಾರ್ಯಕ್ರಮಕ್ಕೆ ಜನ ಸಮುದಾಯನೂ ಕೂಡ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲೇ ನೆರೆದಿತ್ತು ಅಂತಾನೆ ಹೇಳಬಹುದು. ನಂತರ ಶ್ರೀಗಳಿಗೆ ಪೂಜೆಯನ್ನ ಸಲ್ಲಿಸಿ ತುಂಬಾ ಭಕ್ತಿಯಿಂದ ಹಾಗೆ ಪ್ರೀತಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಕೂಡ ಆಯೋಜಿಸಲಾಗಿತ್ತು. ಈ ಪೂಜಾ ಕಾರ್ಯಕ್ರಮವನ್ನು ಕೂಡ ಊರಿನ ಹಿರಿಯ ಮುಖಂಡರ ಕೈಯಲ್ಲಿ ಮಾಡಿಸಲಾಗಿತ್ತು. ಹಾಗೇನೆ ಬಂದಿರುವಂತಹ ಭಕ್ತರುಗಳಿಗೆ ದೇವಸ್ಥಾನದ ಹೊರಗಡೆ ಪ್ರಸಾದ ವಿತರಣೆಯನ್ನ ಹಾಗೆ ದೇವಸ್ಥಾನದ ಒಳಗಡೆ ದೇವಿಯ ದರ್ಶನಕ್ಕೆ ಕೂಡ ಅನುವು ಮಾಡಿಕೊಡಲಾಗಿತ್ತು. ಇನ್ನು 4ನೇ ದಿನದ ಪೂಜೆಯ ವಿಷಯ ಹೇಳೋದಾದ್ರೆ ಅವತ್ತು ಕೂಡ ಬೆಳಿಗ್ಗೆ ಹೋಮ ಹವನಗಳ ಜೊತೆಗೆ 4ನೇ ದಿನವೂ ಆರಂಭ ಆಯಿತು ಅಂತಾನೆ ಹೇಳ್ಬಹುದು. ಈ ದಿನ ಮಹಾ ಹೋಮ ಹಾಗೂ ಯಾಗ ನಡೆಯೋದ್ರಿಂದ ಎಲ್ಲರೂ ಕೂಡ ಯಾಗವನ್ನ ಹೋಮವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ರು ಅಂತಾನೆ ಹೇಳ್ಬಹುದು. ಹಾಗೇನೆ ಕೊನೆಯ ದಿನ ಅಂದ್ರೆ 4ನೇ ದಿನ ಯಾವುದೇ ಶ್ರೀಗಳ ಆಗಮನ ಆಗಿಲ್ಲ. ಹೋಮ ಹವನಗಳು ನಡೆದ ಬಳಿಕ ಭಕ್ತರಿಗೆ ಊಟದ ಆಯೋಜನೆಯನ್ನು ಕೂಡ ಮಾಡಲಾಗಿತ್ತು. ಈ ದಿನ ನಾವು ಹೆಚ್ಚಿನ ಸಮಯವನ್ನ ಸ್ಟೇಜ್ ಕಾರ್ಯಕ್ರಮಕ್ಕೆ ಕೊಟ್ವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಕ್ಕಳಿಂದ ಪ್ರಾರ್ಥನೆಯನ್ನ ಕೂಡ ಮಾಡಿಸಲಾಯಿತು. ಹಾಗೆ ಮಕ್ಕಳು ಭಗವದ್ಗೀತೆಯ ಶ್ಲೋಕವನ್ನ ಸಾರಾಂಶವನ್ನ ಕೂಡ ಹೇಳಿದ್ದು ನೋಡಿ ನಂಗೆ ತುಂಬಾನೇ ಖುಷಿ ಆಯ್ತು. ಹಾಗೇನೆ ಪ್ರತಿಯೊಂದು ಶ್ರೀಗಳಿಗೆ ಪೂಜೆಯನ್ನ ಮಾಡಿರುವಂತಹ ಊರಿನ ಹಿರಿಯ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನ ಕೂಡ ಆಯೋಜಿಸಲಾಗಿತ್ತು. ಒಂದ್ ಸೈಡ್ ಇಂದ ಭಕ್ತರುಗಳು ದೇವರ ದರ್ಶನವನ್ನ ಪಡ್ಕೊಂಡು ಸಭಾ ಕಾರ್ಯಕ್ರಮ ಅಂದ್ರೆ ಸ್ಟೇಜ್ ಕಾರ್ಯಕ್ರಮವನ್ನ ಕೂಡ ತುಂಬಾ ಖುಷಿಯಿಂದ ವೀಕ್ಷಣೆ ಮಾಡ್ತಿದ್ರು. ಹಾಗೆ ಜನನೂ ಕೂಡ ಅದೇ ರೀತಿಯಲ್ಲಿ ಸೇರಿದ್ರು ಅಂತಾನೆ ಹೇಳ್ಬಹುದು. ಚಿಕ್ಕ ಮಕ್ಕಳಿಂದ ಭಜನೆ ಹಾಡು, ದೊಡ್ಡವರಿಂದ ಭಜನೆ ಕುಣಿತ ಹಾಗೇನೆ ನೃತ್ಯ ಕಾರ್ಯಕ್ರಮವನ್ನ ಕೂಡ ಆಯೋಜಿಸಲಾಗಿತ್ತು. ಶ್ರೀ ಮಹಾಸತಿ ಅಮ್ಮನವರ ಎದುರಿನಲ್ಲಿ ಮಕ್ಕಳಿಂದ ಭರತನಾಟ್ಯವನ್ನ ಕೂಡ ಆಯೋಜನೆ ಮಾಡಲಾಗಿತ್ತು. ಹಾಗೆ ಭರತನಾಟ್ಯವನ್ನು ಬಹಳ ಚಂದದ ರೀತಿಯಲ್ಲೇ ಮಾಡಿದ್ರು ಅಂತಾನೆ ಹೇಳ್ಬಹುದು. ಹಾಗೆ
ಕೊನೆಯಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ಚಿಕ್ಕ ಮಕ್ಕಳಿಂದ ಯಕ್ಷಗಾನ ಪ್ರದರ್ಶನ ಕೂಡ ಇತ್ತು. ಅದನ್ನ ನನ್ನ ಮಗ ನೋಡ್ಲಿಕ್ಕೆ ಜಾಸ್ತಿ ಬಿಡ್ಲಿಲ್ಲ, ಅದಕ್ಕೆ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಆಗಿಲ್ಲ. ದೇವರ ಎದುರಿನಲ್ಲಿ ಅಡಿಕೆ ಗಿಡವನ್ನ ನೆಟ್ಟು 4ನೇ ದಿನದ ಕಾರ್ಯಕ್ರಮಕ್ಕೆ ವಿದಾಯವನ್ನ ಹೇಳಲಾಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.